ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಿದ್ದಾಪುರ ತಾಲೂಕು ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆದ 10ನೇ ತರಗತಿ ವಿದ್ಯಾರ್ಥಿಯ ಸಾವಿನ ಪ್ರಕರಣ ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ವಿದ್ಯಾರ್ಥಿಯ ಸಾವು ಆತ್ಮಹತ್ಯೆಯೋ ಅಥವಾ ಬೇರೆ ಯಾವುದೋ ಕಾರಣವಿದೆಯೋ ಎಂಬ ಕುರಿತು ಸಮಗ್ರ ತನಿಖೆಗೆ ಆಗ್ರಹಿಸಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಘಟನೆಯ ಸಂಬಂಧ ಸಿಸಿಟಿವಿ ದೃಶ್ಯಗಳನ್ನು ಬಹಿರಂಗಪಡಿಸಬೇಕೆಂಬ ಒತ್ತಾಯವು ಕೇಳಿಬಂದಿದೆ. ಸಿದ್ದಾಪುರ ತಾಲೂಕು ಕಾನಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಗೋಕುಲಕೃಷ್ಣ ಗೌಡ ಸಾವಿನ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವಿದ್ಯಾರ್ಥಿ ಕಿಟಕಿಯ ಸರಳಿಗೆ ಟವೆಲ್ ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಹೇಳಲಾಗಿದೆ. ಆದರೆ ಕುಟುಂಬಸ್ಥರು ಈ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೃತನ ಸಾವಿನ ಬಗ್ಗೆ ದೂರು ದಾಖಲಾಗಿದ್ದು ಕಾರವಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಈ ನಡುವೆ ಮೃತದೇಹವನ್ನು ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ ಅನ್ನು ದೇವಿಸರ ಕ್ರಾಸ್ ಬಳಿ ತಡೆದ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಇದು ಆತ್ಮಹತ್ಯೆ ಅಥವಾ ಬೇರೆ ಕಾರಣವೇ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು. ಘಟನೆ ನಡೆದ ಸಮಯದ ಸಿಸಿಟಿವಿ ದೃಶ್ಯಗಳನ್ನು ಕುಟುಂಬಕ್ಕೆ ತೋರಿಸಬೇಕು ಎಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ಸುಮಾರು 3 ಗಂಟೆಗಳ ಕಾಲ ರಸ್ತೆಯಲ್ಲಿಯೇ ಪ್ರತಿಭಟನೆ ನಡೆಸಿದರು. ಅಲ್ಲಿ ಪ್ರಿನ್ಸಿಪಲ್ ಆಗಲಿ ಅಥವಾ ನಿಮ್ಮಲ್ಲಿ ಸಂಬಂಧಪಟ್ಟವರು ಯಾರಿದ್ದಾರೆ ಅವರಿಂದನೇ ಇದು ಸಮಸ್ಯೆ ಕ್ರಿಯೇಟ್ ಆಗಿರೋ ಸರ್. ನಮಗೆ ನ್ಯಾಯ ಬೇಕು. ನೀವು ನೋಡಿ, ಅದು ಯಾರಿಂದ ಹೇಗೆ ಏನು ಬಗೆಹರಿಸ್ಕೊಡ್ತೀರಿ ನಮ್ಗೆ ಈಗಲೇ ಕೂಡಲೇ ನೀವು ಅದನ್ನು ಏನಿದೆ ನಾನು ಹೇಳೋಗಿದ್ದೀನಿ ಸರ್. ನನ್ನ ಮಗ ಹೋಗಿದ್ದಕ್ಕೆ ನನಗೆ ಮಕ್ಕಳಿಲ್ಲ, ಬಾಕಿ ಮಕ್ಕಳಷ್ಟು ಸೇರ್ತಾರೆ. ಆದರೆ ಅವನ್ನ ತಗೊಂಡು ಹೋದದ್ದು ಗೊತ್ತಿಲ್ಲ, ಅವನಿಗೆ ಹಂಗಾಗಿದ್ದು ಗೊತ್ತಿಲ್ಲ. ನೋಡಿ ಸರ್, ಸಡನ್ ಆಗಿ ನೀವು ಡಿಪಾರ್ಟ್ಮೆಂಟಿಂದ ತಂದೆ ತಾಯಿ ಮಾಹಿತಿ ಇಲ್ಲದೇನೆ ನೀವು ಅವ್ರಿಗೆ ಹಾಸ್ಪಿಟಲ್ ಆದ ತಕ್ಷಣ ಒಂದು ಕಾಲ್ ಮಾಡ್ಬೋದು, ಹೀಗಾಗಿದೆ ನಿಮ್ಮ ಮಗ ಅಂತೇಳಿ. ನೀವು ಅದನ್ನು ಮಾಡಿಲ್ಲ, ಏನಿಲ್ಲ, ಏಕಾಏಕಿ ಏನಕ್ಕೆ ಸರ್ ನೀವು ನುಂಚ್ಕೊಳ್ಳುವಂತ ಮೇಲ್ನೋಟಕ್ಕೆ ನಮಗನ್ಸುತ್ತೆ ಸರ್. ನೀವು ಅದನ್ನು ನುಂಚ್ಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡಿದ್ದೀರಿ, ನೀವು ಸೇವ್ ಆಗ್ಲಿಕ್ಕೆ ಕೆಲಸವನ್ನು ಮಾಡಿದ್ರಿ. ಮತ್ತು ಎಷ್ಟೋ ಜನ ಪಾಪ ತಂದೆ ತಾಯಿಗಳು ನಿಮ್ಮ ನಂಬಿಕೊಂಡು ಸ್ಕೂಲಿಗೆ ಹಾಕೊಂಡಿದ್ದಾರೆ. ಸೊ ಈ ತರನೇ ಕ್ರಿಯೇಟ್ ಆಗ್ತಾ ಹೋದ್ರೆ ಸರ್ ಮುಂದೆ ನಮ್ಮ ಜನಸಾಮಾನ್ಯ ಗತಿ ಏನು ಸರ್? ನಮ್ಮನ್ನು ಕೇಳೋರು ಯಾರು ಸರ್? ನೋಡಿ, ಹುಡುಗನ ತಾಯಿ ಕೇಳಿದ್ರೆ ಹುಡುಗನಿಂದ ಯಾವುದೇ ತರ ಅಸಭ್ಯ ಆವರ್ತನೆಗಳಿಲ್ಲ. ಮತ್ತೆ 2 ಇಯರ್ ನಿಮ್ಮಲ್ಲೇ ಕಲ್ತಿದ್ದಾನೆ, ಲಾಸ್ಟ್ ಕೊನೆ ವರ್ಷ ಅಂತ. ಸೊ ಅವನದು ಯಾವುದೇ ತರನು ಬೇರೆ ಏನು ವಿಚಾರಗಳೇ ಇಲ್ಲ. ಸೊ ಯಾಕೆ ಈ ಸಿಚುವೇಶನ್ ನೀವು ಕ್ರಿಯೇಟ್ ಮಾಡಿಸಿದ್ರಿ ಸರ್? ಸರ್ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಂಗಿಲ್ಲ. ಒಂದು ಆಕಸ್ಮಿಕವಾದರೂ ಕೂಡ ದುರದೃಷ್ಟಕರವಾದಂಥ ಆಕಸ್ಮಿಕ ಅಲ್ಲ, ಆಕಸ್ಮಿಕ ಅಲ್ಲಲ್ಲೇ ಅವ್ರು ಏನು ಹೇಳ್ತಾರಲ್ಲ ಮಾತಾಡಲಿ. ಯಾವ ಒಂದು ಕಾನ್ಸೆಪ್ಟ್ಸಿಂದ ಪ್ರಾರಂಭ ಆಗಿದೆ ಅದಕ್ಕೆಲ್ಲ ಗೊತ್ತು. ಬಡ ಜನರ ಮಕ್ಕಳ ಹಿತದೃಷ್ಟಿಯಿಂದ ಅವ್ರನ್ನ ಒಂದು ಕಡೆ ತಂದು ಅವ್ರಿಗೆ ಶಿಕ್ಷಣ ಕೊಡಿಸುವಂಥ ಪ್ರಾರಂಭ. ಈ ಒಂದು ಹೋಬಳಿಯಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅದು ಸಾಕಷ್ಟು ವರ್ಷದಿಂದ ನಡೆದು ಬರ್ತಾ ಇದೆ. ಬಾಡಿಗೆ ಬಿಲ್ಡಿಂಗ್ ನಿಂತ ಇತ್ತು, ಈಗ 2 ವರ್ಷದಿಂದ ಇಲ್ಲಿ ಬಂದದ. ಇಲ್ಲಿ ಬಂದಂಥ ಸಮಯದಲ್ಲಿ ಯಾರಿಗೇ ಆಗಲಿ, ಯಾವುದೇ ಪಾಲಕರಿಗಾಗಲಿ, ಯಾವ ಸ್ಕೂಲು ಒಳ್ಳೆಯದಿರ್ತದೋ ಅಲ್ಲಿ ಕಳಿಸೋದು ತಂದ್ಬಿಟ್ಟು ನಾವು ಒಂದು ಒಳ್ಳೆಯ ಉಜ್ವಲ ಭವಿಷ್ಯ ಅವ್ರಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಶಾಲೆಗೆ ಕಳಿಸಿರ್ತಾರೆ. ಆ ಉಜ್ವಲ ಭವಿಷ್ಯವನ್ನು ಕೊಡೋಂಥ ಕಲ್ಪನೆ ನಮಗೆಲ್ಲ ಇಲಾಖೆ ಕಲ್ಪಿಸಿಕೊಟ್ಟದ. ಆ ನಿಟ್ಟಿನಲ್ಲಿ ನಾವು ಆ ಮಕ್ಕಳಿಗೆ ಏನೇನು ಪ್ರೊವೈಡ್ ಮಾಡಬೇಕು ಅದು ಪ್ರೊವೈಡ್ ಮಾಡ್ಕೊಳ್ತಾ ಅವ್ರದ್ದು ಎಜುಕೇಷನ್ ಇರ್ಬೋದು, ಊಟ ವಸತಿ ಇರ್ಬೋದು, ಅದನ್ನೆಲ್ಲ ನಾವು ಜಾಗರೂಕತೆಯಿಂದ ಮಾಡ್ಕೊಂಡು ಬಂದಿದ್ದೇವೆ. ನಿನ್ನೆ ಆ ಒಂದು ಘಟನೆಯಾದ ಸಂದರ್ಭದಲ್ಲಿ ಏಕಾಏಕಿ ಮಕ್ಕಳು ಈ ರೀತಿ ಆಗಿದೆ ಅಂಥೇಳಿ ಬಂದು ಟೀಚರಿಗೆ ತಿಳಿಸಿದಾಗ ಟೀಚರ್ಸ್ ಅಲ್ಲಿ ಹೋಗಿದೆ, ನೋಡಿದ್ದಾರೆ. ಆಲ್ರೆಡಿ ಅಲ್ಲಿ ಏನಾಗಿತ್ತು ಅಂತಂದರೆ ಒಂದು ಟವಲಿಗೆ ಕುತ್ತಿಗೆ ಕಟ್ಟುವಂಥ ಸ್ಥಿತಿ ಒಳಗೆ ಇದ್ದ. ಅದನ್ನು ನಾವು ನೋಡಿದ್ವಿ ಸರ್. ನಮಗೆ ಫೋಟೋ ತೋರಿಸಿ ಆ ಒಂದು ಟೈಮ್ನಲ್ಲಿ ಇನ್ನೂ ಏನೋ ಜೀವ ಇರಬಹುದೇನೋ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ನಲ್ಲಿ ಅವರು ಬಾಗಲವನ್ನು ಒತ್ತು ಅದು ಕೊಂಡಿ ಏನೋ ತಾನಷ್ಟಕ್ಕೆ ತಾನು ಸ್ಲೈಡ್ ಆಗಿ ಜಾರಿ ಒಳಗಡೆ ಹೋಗಿ ಎಲ್ಲ ಹುಡುಗರು ಸೇರಿ ತಕ್ಷಣಕ್ಕೆ ಅವನನ್ನು ಬಿಚ್ಚಿಕೊಂಡು ಅಲ್ಲಿ ಟೀಚರ್ ಕೋಣೆಗೆ ತಂದಾರ.
ಟೀಚರ್ ಪಾಣೆಗೆ ತಂದು ಟೇಬಲ್ ಮೇಲೆ ಒಂದು ಕೈ ತಿಕ್ಕೋದು ಕಾಲು ತಿಕ್ಕೋದು ಎಲ್ಲ ನೋಡಿದ್ದಾರೆ. ಬಟ್ಟು ಅಲ್ಲಿ ಏನಾಗಿದೆ, ಹಾರ್ಟ್ ಬೀಟ್ ಇದೆ, ಹೌದಾ, ಇಲ್ಲಿ ಅದು ಇದಾಗಿತ್ತಲ್ಲ, ಇಲ್ಲಿ ಒಳಗಡೆ ರೆಸ್ಪಾನ್ಸ್ ಇಲ್ಲ. ಈ ಥರ ಮಾಡಿದಾಗ ಯಾರಿಗೇ ಆಗಲಿ ರೆಸ್ಪಾನ್ಸ್ ಮಾಡ್ಬೇಕಂದ್ರೆ ನಮ್ಗೆ ಕಾನ್ಷಿಯಸ್ನೆಸ್ ಇರಬೇಕು. ಆ ರೀತಿ ಎಲ್ಲ ಮಾಡಿದಾಗ ಅದು ಕಂಡು ಬರಲಿಲ್ಲ. ತಕ್ಷಣ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲ, ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಬಂದು ಇಲ್ಲೇ ಸರ್ಕಾರ ತಗೋರಿದಲ್ರಿ, ಇಲ್ಲೇ ಕರ್ಕೊಂಡ್ಬಂದಾರ. ಅವ್ರು ಇಲ್ಲ ಇದು ಸ್ವಲ್ಪ ಕ್ರಿಟಿಕಲ್ ಐತಿ, ಸಿರ್ಸಿ ಕರ್ಕೊಂಡವ್ರಿ ಅಂತ ಹೇಳಿ ಆಕ್ಸಿಜನ್ ಸಪ್ಲೈ ಇಲ್ಲ ಅನ್ನೋಕ್ಕೆ ತಕ್ಷಣಕ್ಕೆ ಅದೇ ಕಾರಣಲ್ಲಿ ಅವರು ಯಾರನ್ನೂ ವೇಟ್ ಮಾಡಿಲ್ಲ. ನನಗಲ್ಲಿ ಮಗುವಿನ ಜೀವ ಉಳಿಬೇಕು, ಅದು ನಂದಾದ್ರೆ ನಿಂದಾದ ಜೀವ ಉಳಿಯೋದಕ್ಕೆ, ಆ ಜೀವ ಉಳಿಸೋವಂಥ ಪ್ರಯತ್ನಕ್ಕೆ ಅವರು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ಇಲ್ಲ ಆಟೋಮೆಟಿಕ್ ಕೂಡ ನಿಂತಿದೆ, ಮಗು ಡೆಡ್ ಆಗಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ನಡೆದಂಥ ಕಾನ್ಸೆಪ್ಟ್ ಸರ್. ಅಲ್ಲಿ ಹುಡುಗರ ಕರ್ಕ ಬಂದವ್ರು ಸರ್. ಪೊಲೀಸರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರನ್ನು ಮನವೊಲಿಸಲು ಪ್ರಯತ್ನಿಸಿದರು. ಬಳಿಕ ಡಿಎಸ್ಪಿ ಗೀತಾ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣದ ಕುರಿತು ವಿಶೇಷ ತಂಡದ ಮೂಲಕ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಪೊಲೀಸ್ ಇಲಾಖೆಯ ಭರವಸೆಯ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಅದೇ ಮಗು ನಮ್ಮದೇ ಮಗು. ನಾನು ಎಷ್ಟು ಜವಾಬ್ದಾರಿಯಿಂದ ಇನ್ನೇನು ಆ ಘಟನೆ ಆಗಿದೆ. ಅದರಿಂದ ನಮಗೆ ಅವ್ರಿಗಿಂತಲೂ ಹೆಚ್ಚು ನೋವಾಗಿದೆ. ನಾವು ಕಣ್ಣೀರು ಹಾಕಿದ್ದು ಇದೆ. ಆದರೆ ತಾಯಿಗೆ ನಾವು ಈಗ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾಳೆ. ಇನ್ನಿಂದನೂ ಅದೇ ಮಾತು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಹೇಬರು ನಿಷ್ಪಕ್ಷವಾಗಿ ತನಿಖೆ ಮಾಡಿರಿ ಅಂತಲೇ ಹೇಳ್ತಾರೆ. ಬೆಳಗ್ಗೆ ನಮ್ಮ AC ಸಾಹೇಬರು ಬಂದಿದ್ದರು, ನಿನ್ನೆ ನಮ್ಮ ಇಲಾಖೆ ಎಲ್ಲ ಸಾಹೇಬರು ಬಂದಿದ್ದರು, ಅದ್ರ ಜೊತೆಗೆ MLA ಸಾಹೇಬರು ಕೂಡ ಬೆಳಗ್ಗೆ ಬಂದಿದ್ದರು. ಎಲ್ಲರನ್ನೂ ಕರೆದುಬಿಟ್ಟು ಯಾವುದೇ ರೀತಿಯಲ್ಲಿ ನಿನ್ನ ಇಲಾಖೆಯಿಂದ ತಪ್ಪಿದ್ರೆ ನಿನ್ನ ಇಲಾಖೆಯವರು ಅವರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳಿದ್ದಾರೆ. ಸಾಹೇಬರು ಕೂಡ ನಿಷ್ಪಕ್ಷವಾಗಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಅವ್ರ ಆ್ಯಂಗಲ್ನಲ್ಲಿ ಅವರು ತನಿಖೆ ಮಾಡ್ತಾರೆ. ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ರಿಪೋರ್ಟ್ ಹೋಗಿದೆ, ಬೆಂಗಳೂರಿಂದ ಟೀಮ್ ಬರ್ತದೆ, ಅವ್ರದ್ದು ಅವ್ರದೇ ಆದಂಥ ರೀತಿಯಲ್ಲಿ ನಮ್ಮನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ, ಎಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ. ಸತ್ಯಾಸತ್ಯತೆ ಯಾವತ್ತಿದ್ರೂ ಹೊರಗೆ ಬರಲಿಲ್ಲ. ಆ ಸತ್ಯಾಸತ್ಯತೆ ಹೊರಗೆ ಬರ್ತದಮ್ಮ. ಅದು ಏನಿದೆ ಅನ್ನೋದನ್ನು ನಿನ್ನ ಮಗನಿಗೆ ನ್ಯಾಯ ದೊರಕೊಡ್ತದೆ. ಇದಕ್ಕೆ ನಮ್ಮ ಪರವಾಗಿ ನಾವು ಏನಾದರೂ ತಪ್ಪಾಗಿದ್ರೆ ಅದು ನ್ಯಾಯ ನಿನಗೆ ಸಿಗ್ತದಮ್ಮ. ನಾವು ತಪ್ಪು ಮಾಡಿದ್ರು ನ್ಯಾಯ ನಿನಗೆ ಸಿಗ್ತದೆ. ಅಷ್ಟು ಎನ್ಕ್ವೈರಿ ಮಾಡಿಸಿ ಕೊಡ್ತಾರೆ ನಮ್ಮ ಇಲಾಖೆಯಿಂದ ಮಾಡಿಸಿ. ಈ ಭರವಸೆಯನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯಲ್ಲಿ ಕೂಡ ಭರವಸೆ ಇಷ್ಟು ಮಾತ್ರ ನಾವು ಹೇಳ್ಬೋದು. ಮೀರಿ ಬೇರೆ ಹೊರತುಪಡಿಸಿದ್ರೆ ಸಾಹೇಬರಿಗೂ ಕೂಡ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವರು ಕೂಡ ಅವರದೇ ಆದಂಥ ಜವಾಬ್ದಾರಿ ನಿಭಾಯಿಸ್ತಾರೆ. ಇಲ್ಲಿ ನಮ್ಮೆಲ್ಲರ ಮೇಲೂ ಕೂಡ ಕಂದಾಯ ಇಲಾಖೆ ತಹಸೀಲ್ದಾರ್ ಇರ್ತಾರೆ, ಅವರು ಕೂಡ ನಮ್ಮ ಮೇಲೆ ಸೂಪರ್ವೈಸನ್ ತಗೊಂಡು ಈ ಬಗ್ಗೆ ನಿಷ್ಪಕ್ಷವಾಗಿ ಮಾಡಿರಿ ಅಂತಲೇ ಅವ್ರು ಹೇಳಿದ್ದಾರೆ. ಅವರು ತಾಲೂಕಿಗೆ ದಂಡಾಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ಅವರು ಕೂಡ ಹೇಳಿದ್ದಾರೆ. ನಾವು ನಮ್ಮಲ್ಲಿ ಏನಿದೆ ನಮ್ಮಿಂದ ಏನಾದರೂ ತಪ್ಪಾಗಿ ಘಟನೆ ಆಗಿತ್ತು ಅಂತಂದರೆ ತನಿಖೆಯಲ್ಲಿ ಗೊತ್ತಾಗ್ತದೆ. ಅದೇ ಒಂದು ಕಾರಣಕ್ಕಾಗಿ ನಿಮಗೇನು ವಿಶ್ವಾಸ ಕೊಡ್ಬೋದು ನಾವು ಅಂತ ನಾವೇನಾದರೂ ತಪ್ಪು ಮಾಡಿ ಆ ಘಟನೆ ಆಗಿತ್ತು ನಮ್ಮನ್ನು ಕೂಡ ನನ್ನ ಸೇರ್ಕೊಂಡು ಆ ತನಿಖೆಯ ಟೀಮ್ ಅದಕ್ಕೆ ಏನು ನಿರ್ಧಾರ ತಗೊಂಡಿದ್ದೆ ತಗೊಳ್ಳಿ. ಅವ್ರು ಹೇಳೋದಿಲ್ಲ ತಪ್ಪು ಮಾಡಿಲ್ಲ, ಒಪ್ಕೊಳ್ಳೋದಿಲ್ಲ ತಪ್ಪು ಮಾಡಿಲ್ಲ, ತಪ್ಪು ಅದೇ ತಪ್ಪು ಅದೇ
ಅವ್ರು ಮಾತಾಡಿ ಅವ್ಳು ತೊಂಡಾಗ್ಬಿಟ್ಟದೆ ಸಿಸಿ ಕ್ಯಾಮ್ರಾ ಒಂದು ಈಗ ನಮ್ಮೆಲ್ಲರದ್ದು ಒಂದೇ ರಿಕ್ವೆಸ್ಟ್, ಆ ಮಗುವನ್ನು ನಾವು ಯಾರು ಕೂಡ ತರಲಿಕ್ಕೆ ಆಗೋದಿಲ್ಲ. ಆದರೆ ಅವನಿಗೆ ನಮ್ಮ ಸಮಾಜದ ಪ್ರಕಾರ ಸಂಸ್ಕಾರವನ್ನು ಮಾಡಬೇಕು. ಆ ಸಂಸ್ಕಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ದಯಮಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬೋದು. ಹೊರತುಪಡಿಸಿ ನಾನು ತೀರ್ಮಾನ ಇನ್ನೇನು ಹೇಳಿದ್ದೇವೆ, ಅವತ್ತು ಹೇಳಿದ್ದೇವೆ, ಇಲ್ಲಿಯವರೆಗೆ ನಾವು ಹೇಳಿದ್ದೇವೆ, ಪ್ರಾಮಾಣಿಕವಾಗಿ ಅವರು ತನಿಖೆ ಮಾಡ್ತಾರೆ. ಅದರಲ್ಲಿ ಯಾವುದೇ ನಿಷ್ಪಕ್ಷಪಾತವನ್ನು ತೋರಿಸ್ಲಿಕ್ಕೆ ಹೋಗಬೇಡಿ, ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅಂತ ನಾವು ಅವರಿಗೆ ಹೇಳಿದ್ದೇವೆ. ಅದೇ ಪ್ರಕಾರ ಸೋಷಿಯಲ್ ವೆಲ್ಫೇರ್ ಅವರಿಗೆ ಹೇಳಿದ್ದೇವೆ, ಅಲ್ಲಿ ಯಾರೇ ತಪ್ಪು ಮಾಡಿದ್ದಾರೆ ಅಂತಂದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ. ತಪ್ಪ ಅವರು ಮಾಡಿದ್ದಾರೆ ಅಂದರೆ ಅವರನ್ನು ಯಾವುದೇ ಇದರಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಇದರ ಪ್ರಕಾರ ಇಲ್ಲಿ ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಬಟ್ ಅವರಿಬ್ಬರಿಗೂ ನಾವು ಹೇಳಿದ್ದೇವೆ, ಅದರ ಪ್ರಕಾರ ಅವರು ಪ್ರಾಮಾಣಿಕವಾಗಿ ಅವರ ತನಿಖೆಯನ್ನು ಮಾಡ್ತಾರೆ. ಸರ್, ಅದು ವಿಶ್ವಾಸ ಕೊಟ್ಟರು ಸಹ ಆಗೋದಿಲ್ಲ, ಹೀಗೆ ಮಾಡ್ತೇವೆ ಅನ್ನೋದು ಅದು ಆಗಬೇಕು ಸರ್. ಅದನ್ನು ನಾವು ಹೇಳಿದ ಮೇಲೆ ಮಾಡಬೇಕು ಸರ್. ಮಾಡ್ತೇವೆ ಅಂತ ಜವಾಬ್ದಾರಿ ಯಾರು?